ಅಣ್ಣಾ ದಿ ಗ್ರೇಟ್ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಜನಲೋಕಪಾಲ ಮಸೂದೆ ಹಾಗೆ ಜನರ ಜವಾಬ್ದಾರಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಾಜಕಾರಣಿಗಳು ಯಾಕೆ ಬೇಡ ಅಂತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ವಿ. ಯಾರು ಭ್ರಷ್ಟರು ಅನ್ನೋದ್ರ ಬಗ್ಗೆನೂ ಚರ್ಚೆ ಆಯಿತು. ಹಾಗಾದ್ರೆ ಜನಸಾಮಾನ್ಯನ ಜವಾಬ್ದಾರಿ ಏನು? ಜನಲೋಕಪಾಲ್ ಮಸೂದೆ ತರೋದ್ರ ಬಗ್ಗೆ ಆಗಲಿ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋದ್ರ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಮಾತಾಡೋಣ. ಪ್ರವೀಣ್ ಅವರು, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಒಂದು ಹೆಣ್ಮಗು ಹೋಗಿ ಸ್ಯಾರಿ ಕೊಂಡ್ಕೊಳ್ಳೋದಾಗ್ಲಿ, ಒಬ್ಬ ಮೇಲ್ ಆಗಲಿ ಹೋಗ್ಬಿಟ್ಟು ಒಂದು ಶೂ ಕೊಂಡ್ಕೊಳ್ಳೋದ್ರಿಂದಾನೇ ಭ್ರಷ್ಟಾಚಾರ ಶುರು ಆಗತ್ತೆ ನಮ್ಮಲ್ಲಿ. ನಾವೇ ಭ್ರಷ್ಟಾಚಾರಕ್ಕೆ ಓದ್ಕೊಳ್ತಾ ಇದೀವಿ. ನೀವೇನಂತೀರ? ನನ್ನ ಪ್ರಶ್ನೆ ಒಂದು ಕ್ವಶನ್ ಮಾರ್ಕ್ ನಾನು ತಗೊಳ್ತಿದ್ದೀನಿ ಇಲ್ಲಿ. ಇವತ್ತು ಅಣ್ಣಾ ಹಜಾರೆ ಸರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಿ ಇವತ್ತು ನಮ್ಮ ವೈಯಕ್ತಿಕ ವಿಚಾರಕ್ಕೆ ನಾವು ಬರೋಣ. 100 ರೂಪೀಸ್ ಒಂದು ಪ್ರಾಡಕ್ಟ್ ತೊಗೊಳ್ಳೋಣ, 12.5% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನಾವೇನು ಮಾಡ್ತೀವಿ, ಒಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ಅದನ್ನ ಪರ್ಚೇಸ್ ಮಾಡ್ಕೊಂಡು ವಿತೌಟ್ ಬಿಲ್ಲಲ್ಲಿ ನಿಮಗೆ 12 ರೂಪೀಸ್ ಕಮ್ಮಿ ಆಗಿ ನೀವು ತೊಗೊಳ್ಳಿ ಅಂದ ತಕ್ಷಣ ನಾವೇನಾರಿಗೆ ಸಪೋರ್ಟ್ ಮಾಡ್ತೀವಿ ಏನಂತ ಟ್ಯಾಕ್ಸ್ ಕಟ್ಟಿದಳೇ 12 ರೂಪೀಸ್ ವಿತೌಟ್ ಬಿಲ್ಲಲ್ಲಿ ತೊಗೊಳ್ತೀವಿ. ಇವತ್ತು ನಾವು ಈ ಸ್ಮಾಲ್ ಸೆಗ್ಮೆಂಟಲ್ಲೇ ನಾವು ಇದನ್ನು 100 ರೂಪಾಯಿಗೆ ನಾವು ಯೋಚನೆ ಮಾಡ್ಕೊಂಡು ಮಾಡಬೇಕಾದ್ರೆ, ನಾನೊಬ್ಬ ರಾಜಕಾರಣಿ ಆಗಿಬಿಟ್ಟು 100 ಕೋಟಿ ನಾನು ದುಡ್ಡು ನೋಡಿದಾಗ, 10 ಕೋಟಿ 20 ಕೋಟಿ ನೋಡಿದಾಗ ಅಲ್ಲಿ ನಾನು ಯಾಕೆ 12% ಉಳ್ಸಕ್ಕೆ ಹೋಗಲ್ಲ ನಾನು? ಕರೆಕ್ಟ್ ಅಲ್ವಾ? ಇದು ಪ್ರತಿಯೊಬ್ಬ ಹ್ಯೂಮನ್ ಬೀಂಗ್ ನಾವು ಅರ್ಥ ಮಾಡ್ಕೊಬೇಕು. ಕರಪ್ಷನ್ ಎಲ್ಲಿ ನಡೀತಿದೆ ಅಂತ ಹೇಳಿದ್ರೆ, ನಾವು ಎಲ್ಲಿ ಟ್ರೇಡಿಂಗಲ್ಲಿ 50% ಬಿಲ್ಲಿಂಗ್ ನಾವು ಮಾಡ್ತಿದ್ದೀವಿ, ಅದನ್ನು ಫಸ್ಟ್ ನಾವು ಜನಸಾಮಾನ್ಯ ನಾವು ಅರ್ಥ ಮಾಡ್ಕೊಂಡು ಅಲ್ಲಿ ಸ್ಮಾಲ್ ಸೆಗ್ಮೆಂಟಲ್ಲಿ ಏನಿದೆ ಆ ಕರಪ್ಷನ್ನ ಸ್ಟಾಪ್ ಮಾಡಬೇಕು ಫಸ್ಟ್. ಸೊ ಆಮೇಲೆ ಅದು ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು. ಅಫ್ಕೋರ್ಸ್ ಜನಲೋಕಪಾಲ್ ಮಸೂದೆ ಜಾರಿಗೆ ಬರೋದು ಇನ್ನೊಂದು ಕಡೆ. ನಾವು ಇವಾಗ ಅದೇ ನಾನು ಹೇಳಿದೆ ಲಕ್ಷ್ಮೀನಾರಾಯಣ ಅವರೇ, ನಾವು ಜನಲೋಕಪಾಲ್ ಮಸೂದೆಗೆ ಭ್ರಷ್ಟಾಚಾರದ ವಿರುದ್ಧ ಎಷ್ಟು ಸಪೋರ್ಟ್ ಮಾಡ್ತಿದೀವಿ, ನಾವು ಎಷ್ಟು ಭ್ರಷ್ಟ ಮುಕ್ತರು. ಓಕೆ, ಇವಾಗ ಭ್ರಷ್ಟಾಚಾರ ಬೇರೆಯವ್ರು ಮಾಡ್ತಾ ಇದ್ದಾರೆ ನಿಜ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತಾ? ಹಾಗಂತಲ್ಲ, ಜನಗಳಿಗೆ ತಿಳುವಳಿಕೆ, ಅವೇರ್ನೆಸ್ ಮೂಡಿಸ್ಬೇಕು. ಜವಾಬ್ದಾರಿ ಮೂಡಿಸ್ಬೇಕು. ಹೌದು, ನಾನು ಇವಾಗ ನಾನು ಯಾವುದೋ ಒಂದು ವಸ್ತುನ ಪರ್ಚೇಸ್ ಮಾಡಿದೆ, ಈ 12% ಇರ್ಬೋದು, 5% ಇರ್ಬೋದು, 5% ನಾವು ಒಟ್ಟಾಗಿ ನಾವು ರಸೀದಿಗಳನ್ನು ಪಡ್ಕೊಂಡಾಗ ನ್ಯಾಚುರಲಿ ಪ್ರಾಡಕ್ಟ್ ವ್ಯಾಲ್ಯೂ ಕಡಿಮೆ ಆಗಿ ನಮಗೆ ಇನ್ನ ಮುಕ್ತವಾಗಿ, ಅಂದರೆ ಕಡಿಮೆ ಮಟ್ಟಕ್ಕೆ ನಮಗೆ ಸಿಗುತ್ತೆ, ಕಡಿಮೆ ಬೆಲೆಗೆ ಸಿಗುತ್ತೆ. ಒಂದು ನಾವೇ ಮೊದಲನೇದಾಗಿ ಇವೆಲ್ಲ ಬೇಸಿಕ್ ನಮಗೆ ಅವೇರ್ನೆಸ್ ಮೂಡಿಸ್ಬೇಕು. ಅದು ನಿಮ್ಮ ಸುದ್ದಿ ವಾಹಿನಿಯಿಂದ ಇರ್ಬೋದು, ತಮ್ಮ ಅಂತವರಿಂದ ಮೂಡಿಸಿದಾಗ ಏನಾಗುತ್ತೆ, ಜನಗಳಿಗೆ ಹೌದು ನಮ್ಮದೇ ತಪ್ಪಾಗ್ತಾ ಇದೆ, ನಾವು ಮುಂದೆ ಇದನ್ನ ಮಾಡಬಾರ್ದು. ಇನ್ನೊಂದೇನಂದ್ರೆ ಅವೇರ್ನೆಸ್ ಇರೋರು ಕೂಡ ತಪ್ಪಿಗೆ ಹೋಗ್ತಿದ್ದಾರೆ. ಇವಾಗ ನಾರ್ಮಲಿ ಒಂದು ಕಾರ್ಡ್ ಮಾಡಿಸ್ಬೇಕು ಅಂತ ಒಬ್ರು ಹೋಗ್ತಾರೆ, ಒಂದ್ ಕಡೆ ಹೇಳ್ತಾನೆ 250 ರೂಪಾಯಿ ಅದ್ರ ನಾರ್ಮಲ್ ಬಿಲ್ಲು, ಅದ್ರ ಮೇಲೆ 100 ರೂಪಾಯಿ ಹಾಕೊಟ್ರೆ ಬೇಗ ಮಾಡ್ಕೊಡ್ತೀನಿ ಅಂತ. ಏನಾಗ್ತದೆ, ಯಾಕೆ ಆತರ ಆಗ್ತಾ ಇದೆ ಅಂದ್ರೆ, ಇತ್ತೀಚೆಗೆ ಒಂದು ಕಾಲದಲ್ಲಿ 40 ವರ್ಷದ ಇದ್ದತಕ್ಕಂತ ನಮ್ಮ ಜನರೇಷನ್ ಮೈಂಡೇ ಬೇರೆ, ಈಗಿನ ಜನರೇಷನ್ ಆತುರವಾಗಿ ನಾವೇನು ಮತ್ತೆ ಅಲ್ಪತೃಪ್ತರು, ಇಲ್ಲ ಆಸೆ ಜಾಸ್ತಿ. ಮನುಷ್ಯನಿಗೆ ಏನಾಗುತ್ತೆ, ಆಸೆ ಜಾಸ್ತಿ. ಹೌದು, ಪಕ್ಕದ ಮನೆಯವ್ರು ಫ್ರಿಜ್ ತಂದ್ರು, ನಾನು ತರಬೇಕು, ಟ್ಯಾಕ್ಸ್ ಕೊಡ್ತೀವೋ ಇನ್ ಕೊಡ್ತೀವೋ ಬಿಡ್ತೀವೋ, ಅದು ಆಸೆ. ನಮ್ಮ ಮನುಷ್ಯನ ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಓಕೆ, ಈ ಆಸೆಗಳನ್ನ ಇಟ್ಕೊಂಡು ಇವಾಗ ಭ್ರಷ್ಟಾಚಾರ ಮುಕ್ತ ಭಾರತ ನಾನು ಕಟ್ತೀನಿ ಅಂತ ಬೆಂಬಲ ಕೊಟ್ಟರು ಪ್ರಯೋಜನ ಏನು? ಇಲ್ಲ, ಬೆಂಬಲ ಅನ್ನೋದಕ್ಕಿಂತ ಇದನ್ನ ನಾವು ತಿದ್ದುಪಡಿ ಮಾಡಿ ಮೈಂಡ್ ಸೆಟಪ್ ಮಾಡಿ ಜನಗಳಿಗೆ ತಿಳುವಳಿಕೆ ಕೊಡಬೇಕು. ಜೊತೆಯಲ್ಲಿ ಇವ ಜುಡಿಷಿಯರಿ, ಈ ನ್ಯಾಯಾಂಗ ವ್ಯವಸ್ಥೆ ಏನಂದ್ರೆ 4 ಅಂಗಗಳು: ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಮತ್ತು ಪತ್ರಿಕಾ, ಅಂದರೆ ಈ ಒಂದು ವಾಹಿನಿ ರಂಗ. ಇಂಥ ಪರಿಸ್ಥಿತಿಯಲ್ಲಿ ಇವೆಲ್ಲರೂ ಸೇರಿ ಜನಗಳಿಗೆ ತಿಳುವಳಿಕೆ, ನಮ್ದಿನ ಅಭಿವೃದ್ಧಿ ಹೊಂದುತ್ತಿರತಕ್ಕಂಥ ರಾಷ್ಟ್ರ, ಅದರಿಂದ ಜನಗಳಿಗೆ ತಿಳುವಳಿಕೆ ಕೊಡಬೇಕು. 120 ಕೋಟಿ ಜನಸಂಖ್ಯೆಗೆ ಎಷ್ಟು ನಮ್ಮ ಪ್ರದೇಶ ಇದೆ, ಸೀಮಿತ ಇದೆ. ಇದರೊಳಗೆ ಕಲರ್ಸು, ಇದರೊಳಗೆ ಜಾತಿಗೊಂದು ಪಕ್ಷ ಬಂದಿದೆ. ಇವತ್ತು ನೀವು ರೀಜನಲ್ ಪಕ್ಷ ನೋಡ್ಕೊಂಬನ್ನಿ, ಜಾತಿಗೊಂದು ಪಕ್ಷ ಬಂದಾಗ ಏನಾಗುತ್ತೆ, ತುಂಬ ನೋವಿನ ಸಂಗತಿ. ನಮ್ಮ ಯುವ ಜನರೇಷನ್, ಕಮಿಂಗ್ ಜನರೇಷನ್ಗೆ ನಾವೇನು ಕೊಡ್ತಾ ಇದ್ದೀವಿ, ನಾವು ಅವರಿಗೆ ನಾವೇನು ಇವತ್ತು ಕಾಣಿಕೆ ಏನು ಕೊಡ್ತಾ ಇದ್ದೀವಿ? ನಮ್ಮ ದೇಶಕ್ಕೋಸ್ಕರ ಇಷ್ಟು ಸ್ವಾತಂತ್ರ್ಯ ತಂದುಕೊಟ್ಟು ಭಗತ್ ಸಿಂಗು, ಲಾಲಾ ಲಜಪತ್ ರಾಯ್, ಮತ್ತು ಎಂತೆಂಥೋ ದೊಡ್ಡ ನೆಹರು, ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ನಾವಿದೇನೆ ನಾವು ಕಮಿಂಗ್ ಜನರೇಷನ್ಗೆ ಬಿಟ್ಕೊಡ್ತಾ ಇರೋದು ಒಂದು ಹೇಳಬೇಕು ಅಂದರೆ ಈ ಒಂದು ದುಃಖದ ಒಂದು ಸಂಗತಿ. ಓಕೆ, ರಾಜೇಂದ್ರ ಅವರು ನೀವೇನಂತೀರಾ? ಇತ್ತೀಚೆಗೆ ಏನಂತಂದ್ರೆ ಜನಲೋಕಪಾಲ್ ಇದು ಆಗಬೇಕು ಅನ್ನೋಂಥದ್ದು ಎಲ್ಲರ ಬಯಕೆ. ಬಟ್ ಇಲ್ಲಿ ಎಜುಕೇಟೆಡು ಆ ಥರ ಆಗ್ತಾ ಇದ್ದಾರೆ. ಇಲ್ಲಿ ಅನಕ್ಷರಸ್ಥರು ಜಾಸ್ತಿ ಇರೋದ್ರಿಂದ ನಮ್ಮ ಹಳ್ಳಿಗಳ ದೇಶ, ನಮ್ಮದು ಭಾರತ ಅಂದರೆ ಹಳ್ಳಿಗಳ ದೇಶ ಅಂತ ಹೇಳ್ತೀವಿ ನಾವು. ಅದಕ್ಕೆ ನಮ್ಮ ಅಮ್ಮ ಹೇಳ್ತಾ ಇದ್ರು ಒಬ್ರು ವೀರೇಶ್ ಅಂತೇಳಿ, ಇದು ಅನಕ್ಷರಸ್ಥರು ಇರೋದ್ರಿಂದ ಈ ಥರ ಆಗ್ತಾ ಇದೆ. ಅದಕ್ಕೆ ಅದನ್ನು ಮೊದಲ ಅನಕ್ಷರಸ್ಥರನ್ನು ನಾವು ಅಕ್ಷರಸ್ಥರನ್ನು ಮಾಡೋಣ ಅಂದಾಗ ಖಂಡಿತವಾಗಿ ಜನಲೋಕಪಾಲ್ ಹೋಗುತ್ತೆ. ನೀವು ಹೇಳ್ತಾ ಇದ್ರಿ, ಈ ಜನಲೋಕಪಾಲದಲ್ಲಿ ಏನಪ್ಪಾ ಅಂದರೆ ಕೆಲವು ಭ್ರಷ್ಟರು ಇದ್ದಾರೆ ಅಂತ ತಿಳ್ಕೊಂಡು, ಇಲ್ಲಿ ಭ್ರಷ್ಟರು ಇರ್ಬೋದು, ಅವರಿಗೆ ಸಹ ಅದು ಬೇಡಾಗಿದೆ. ಅಲ್ಲ, ಈಗ ಭ್ರಷ್ಟರು ಇದ್ದಾರೆ ಅಂತ ಮಾತಲ್ಲ, ಇವಾಗ 5 ವರ್ಷ ನಮ್ಗೆ ಇದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ. ಯಾಕೆಂದ್ರೆ ಇವಾಗ ನಾವು ಇದನ್ನ ನೋಡ್ತಾ ಇದೀವಿ, ನಮ್ಮ ಜನರೇಷನ್ ಇದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ತಾ
ಮಾಡ್ಕೊಂಡಿದೆ. ಇನ್ನೊಂದು 10 ವರ್ಷ ಹೋಗುತ್ತೆ, 15 ವರ್ಷ ಹೋಗುತ್ತೆ, 20 ವರ್ಷ ಹೋಗುತ್ತೆ. ಆವಾಗ ಏನಾಗುತ್ತೆ, ಮತ್ತೆ ಅದೇ ಇವತ್ತು ನಾವು ಮೂಲಭೂತ ಹಕ್ಕುಗಳನ್ನ ಹೇಗೆ ಬುಕ್ಕಲ್ಲಿ ಓದ್ತಾ ಇದೀವಿ, ನಾಳೆ ಒಂದು ದಿನ ಏನಾಗುತ್ತೆ ಜನಲೋಕಪಾಲನ್ನು ಬುಕ್ಕಲ್ಲಿ ಓದುತ್ತೀವಿ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಆಗಲೂ ಕಾರ್ಯಗತವಾಗಿರುತ್ತೆ? ಇಲ್ಲ ಖಂಡಿತವಾಗಿ ಇದು ಅದಕ್ಕೆ ಇದು ಜನಲೋಕಪಾಲ ಅನ್ನುವಂಥದ್ದು ಇಲ್ಲಿ ನೀವು ಇಲ್ಲಿರುವಂಥ ಅಂಶಗಳನ್ನು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಈ ಜನಲೋಕಪಾಲ ಕೇವಲ ಒಂದು ಕಾಯ್ದೆ ಆಗಿರುವಂಥದ್ದಲ್ಲ. ಇಲ್ಲಿ ಕಾಯ್ದೆ ನೀವು ಎಕ್ಸಾಂಪಲ್ ನಮ್ಮ ಸಂತೋಷ್ ಹೆಗಡೆ ಸರ್ ತಗೊಳ್ಬೋದು. ಯಾಕಂದ್ರೆ ಅವ್ರು ಲೋಕಾಯುಕ್ತರು ಅಂತ ತಿಳ್ಕೊಂಡು 10 ವರ್ಷ ನಮ್ದು 2001ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಲೋಕಾಯುಕ್ತ ಬಂತು. ಯಾವಾಗ ಸಂತೋಷ್ ಹೆಗಡೆ ಅವರು ಬಂದ್ರು, ಆ ಲೋಕಾಯುಕ್ತರ ಯಾವ ತರ ಒಂದು ವರದಿ ಕೊಟ್ಟಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಾಗಿದೆ. ನೀವು ಲೋಕಾಯುಕ್ತ ಹೇಗಿದೆ ಆ ತರ ಜನಲೋಕಪಾಲ ಇದು ಖಂಡಿತವಾಗಿ ಆಗುತ್ತೆ. ರಾಜ್ಯದಲ್ಲೆಲ್ಲ ಕೇವಲ ಕೇಂದ್ರದಲ್ಲೂ ಸಹ ಆಗುತ್ತೆ. ಅನೇಕ ನಾವೆಲ್ಲ ಹೇಳ್ತೀವಿ, ವಿದೇಶಗಳಲ್ಲಿ ಸಹ ಆಲ್ರೆಡಿ ಇದು ಒಂಬಡ್ಸ್ಮನ್ ಅಂತ ಕರೀತಾರೆ, ಆಲ್ರೆಡಿ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಇದು ರಾಜ್ಯದ ದೇಶದಲ್ಲಿ ಇದನ್ನು ನಮ್ಮ ಜನಲೋಕಪಾಲ ಬೇಕು ಖಂಡಿತವಾಗಿ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ ತೇಜಸ್ವಿನಿ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಒಂದು 20 ವರ್ಷ ಆದಮೇಲೆ ಅದ್ರ ಬಗ್ಗೆ ಅವೇರ್ನೆಸ್ ಸಾಮಾನ್ಯವಾಗಿ ಕಮ್ಮಿ ಆಗುತ್ತೆ. ಇವಾಗ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಹೆಂಗೆ ಮಾತಾಡ್ತೀವಿ, ನಾಳೆ ಒಂದು ದಿನ ಬುಕ್ಕಲ್ಲಿ ತೆಗೆದುಬಿಟ್ಟು ಓದುವಂತಹ ಪರಿಸ್ಥಿತಿ. ಓಕೆ, ಇವೆಲ್ಲವನ್ನ ಒಪ್ಪೋಣ. ಜನಲೋಕಪಾಲ ಮಸೂದೆ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಅಂತಲೂ ಒಪ್ಪೋಣ. ರಾಜಕೀಯ ಪ್ರಭಾವ ಈ ಜನಲೋಕಪಾಲಕ್ಕೆ ಬರಲ್ಲ ಅನ್ನೋ ನಂಬಿಕೆ ಇದೆಯಾ? ಯಾಕೆಂದ್ರೆ ಓಕೆ, ಇವಾಗ ಎಲ್ಲರನ್ನೂ ಈ ಭ್ರಷ್ಟ ಮುಕ್ತರು ನಿಷ್ಠರನ್ನೇ ನಾವು ಆಯ್ಕೆ ಮಾಡ್ತೀವಿ ನಿಜ. ಆದರೆ ರಾಜಕಾರಣಿಗಳ ಪ್ರಭಾವ ಯಾವುದೇ ಒಬ್ಬ ಸದಸ್ಯನ ಮೇಲಾಗಿ ಅಲ್ಲಿ ವಿಚಾರಣೆಯಲ್ಲಿ ಲೋಪ ಉಂಟಾಗತ್ತೆ, ನಿರ್ಣಯದಲ್ಲಿ ಲೋಪ ಉಂಟಾಗತ್ತೆ, ಇವೆಲ್ಲವೂ ಆಗೋ ಸಾಧ್ಯತೆಗಳಿವೆ. ಅದ್ರ ಬಗ್ಗೆ ಏನಂತೀರಾ? ಅದಕ್ಕೆ ಫಸ್ಟ್ ಇನಿಷಿಯೇಷನ್ ಅಂದರೆ ನಮ್ಗೆ ಏನು ಮಾಡಬೇಕು ಅಂದರೆ ಎಜುಕೇಷನ್ ಇದೆಲ್ಲ, ಆ ಒಂದು ಸಂಸ್ಥೆ ಎಜುಕೇಷನ್ ಅದಕ್ಕೆ ಅಲ್ಲಿಂದ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದರೆ ಇವಾಗ ಎಲ್ಲರೂ ತಂದೆ ತಾಯಿಗಳು ಏನು ಅಂತಂದರೆ ಎಲ್ಲರೂ ನಮ್ಮ ಮಕ್ಕಳಪ್ಪ ಡಾಕ್ಟ್ರು ಇಂಜಿನಿಯರ್, ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ ಆಗಿಬಿಟ್ರೆ ಈ ರೋಡ್ ಸೈಡ್ ಪೊರ್ಕಿಗಳು ಅವರು ಎಲ್ಲರೂ ರಾಜಕಾರಣಿಗಳಾಗ್ಬಿಡ್ತಾರೆ. ಅದಕ್ಕೆ ಅದನ್ನು ಫಸ್ಟು ಮಾಡಿ ಎಜುಕೇಷನ್ ಎಲ್ಲರಿಗೂ ಮಾಡಿ, ಆಮೇಲೆ ಚಿಕ್ಕ ವಯಸ್ಸಿನ ದೇಶಭಕ್ತಿ ಅದು ಮಾಡಿದ್ರೆ ರಾಜಕಾರಣಿಗಳು ಬಂದರೂ ಕೂಡ ರಾಜಕಾರಣಿಗಳೇ ಎಜುಕೇಷನ್ ದಿಲ್ ಬಿ ಅವರೆಲ್ಲ ಆ ಫೀಲ್ಡಲ್ಲಿ ಇರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಇರಬೇಕು, ನಮ್ಮ ಇದು ಕಾನ್ಸ್ಟಿಟ್ಯೂಷನ್ ಹೆಂಗಿದೆ. ಕೆಲವ್ರಿಗೆ ಇವಾಗ ಇಂಡಿಪೆಂಡೆನ್ಸ್ ಡೇ ಯಾವಾಗ ಯಾವ ಇಯರು ಅಂತ ಅದೇ ಗೊತ್ತಿರಲ್ಲ. ನೀವು ಮಾಧ್ಯಮಗಳಲ್ಲಿ ಮಾಡಿರ್ತೀರಾ, ನಾನೇ ನೋಡಿದ್ದೀನಿ, ಅದೇ ಗೊತ್ತಿರಲ್ಲ. ಅಂತ ನಾವು ನೋಡ್ದಂಗೆ ಅತ್ಯುನ್ನತ ಹುದ್ದೆಯಲ್ಲಿರೋರು ಹೇಳಿದ ಮಾತೇನಂದ್ರೆ 46ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂತ. ಅದೇ ಆ ಥರದ್ರು ಇರೋದು ಹಿಂಗಿದ್ರೆ ಅವಾಗೆಲ್ಲ ಓದೋ ಪರಿಸ್ಥಿತಿನೇ ಬರುತ್ತೆ. ಅದಕ್ಕೆ ಎಜುಕೇಶನ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅವಾಗ ಕರೆಕ್ಟ್ ಅಂದ್ರೆ ಅವರೆಲ್ಲ ಇದನ್ನ ಓದಿ ಪಾಲ್ಸೋರು ಬರ್ತಾರೆ. ಅಲ್ಲಿಂದ ಎಜುಕೇಶನ್ ಇಂದ ಮಾಡ್ಬೇಕು. ಇವಾಗ ಡೊನೇಷನ್ ಕೊಟ್ಟವ್ರು ಇದು ಚೆನ್ನಾಗಿ ಓದದೇ ಇರೋರೆಲ್ಲ ಡೊನೇಷನ್ ಕೊಟ್ಟು ಎಲ್ಲ ಇದು ಮ್ಯಾನೇಜ್ಮೆಂಟು ಆ ಕೋಟ ಎಲ್ಲ ಅದೆಲ್ಲ ಬಂದು ಅದೆಲ್ಲ ಎಜುಕೇಷನ್ ಇಂದಾನೇ ರೂಯಿನ್ ಆಗ್ತಿರೋದು ಅಂತ ನನ್ನ ಅಭಿಪ್ರಾಯ. ಇದ್ರೊಳಗೆ ಏನಾಗುತ್ತೆ ಅಂದ್ರೆ ಹೆಚ್ಚಿನಾಗಿ ಎಲೆಕ್ಷನ್ ಸುಧಾರಣೆ, ಚುನಾವಣೆ ಸುಧಾರಣೆಗಳಾಗಬೇಕು. ಇದಕ್ಕೆ ಇವನು ಮೆರಿಟ್ ಇಂಥದ್ದೊಂದು ಒಂದು ಸ್ಕೇಲ್, ಈ ತರ ಇಂಥ ಒಂದು ಸ್ಪರ್ಧೆ ಮಾಡ್ಬೇಕಾದ್ರೆ ಅವ್ನಿಗೊಂದು ಸ್ಕೇಲ್ ಎಲೆಕ್ಷನ್ ಸುಧಾರಣೆಗಳು ಮಾಡಿದಾಗ ಮಾತ್ರ ನಮ್ಮ ನೀವೇನು ಪ್ರಶ್ನೆ ಕೇಳ್ತಾರೆ ಅದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಕಾಣಿಸ್ತದೆ. ಎಲೆಕ್ಷನ್ ಸುಧಾರಣೆಗಳಾಗಬೇಕು, ನ್ಯಾಯಾಂಗ ಸುಧಾರಣೆ ಆಗಬೇಕು, ಶಾಸಕಾಂಗದ ಇವಾಗ ಏನಿದೆ ಕಾರ್ಯವ್ಯಾಪ್ತಿಗಳಲ್ಲಿ ಅದರೊಳಗೂ ಸುಧಾರಣೆ ಆಗಬೇಕು. ಹೌದಪ್ಪ, ಇವತ್ತು ನಾನು ಜನಸೇವಕನಾಗಿ ಬರ್ತಾ ಇದ್ದೀನಿ, ನಾನು ನನ್ನ ಜವಾಬ್ದಾರಿಗಳೇನು ಅಂತ ಆ ವ್ಯಕ್ತಿ ಅರ್ಥಕೊಬೇಕಾಗತ್ತೆ. ಅದಾದಾಗ ಚೆನ್ನಾಗಿರುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಸೋಣ. ಸೊ ವೀಕ್ಷಕರೇ, ಅಣ್ಣಾ ಹಜಾರೆ ಅವರು ಎಷ್ಟು ಜನಪ್ರಿಯರಾಗಿದ್ದಾರೆ ಅಂದರೆ ಅಣ್ಣಾ ಅವರ ಗಾಂಧಿ ಟೋಪಿ ಅಂತೂ ಎಲ್ಲೆಲ್ಲೂ ರಾರಾಜಿಸ್ತಾ ಇದೆ. ನೀವು ನಂಬ್ತಿರೋ ಇಲ್ವೋ, ಅಮೆರಿಕಾದಲ್ಲಿರುವಂತಹ ಅನಿವಾಸಿ ಭಾರತೀಯರು ಕೂಡ ಗಾಂಧಿ ಟೋಪಿಯನ್ನು ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ಸಾಮಾನ್ಯ ಕರ್ಚೀಫ್ ಹಾಗೆ ಪೇಪರ್ಗಳಲ್ಲಿ, ಯಾಕೆಂದರೆ ಅಲ್ಲಿ ಗಾಂಧಿ ಟೋಪಿ ಅಲಭ್ಯ, ಆದ್ರಿಂದ ಪೇಪರ್ ಮತ್ತು ಕರ್ಚೀಫ್ಗಳಲ್ಲಿ ಗಾಂಧಿ ಟೋಪಿ ಹೇಗೆ ಮಾಡೋದು ಅನ್ನೋದನ್ನ